ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾವು ಈ ವಾರದ ಕರ್ನಾಟಕದಲ್ಲಿ ಕಳೆದ ಸೋಮವಾರ ಅಂದರೆ ಮಾರ್ಚ್ 2ನೇ ತಾರೀಕಿಂದ ಮಾರ್ಚ್ 8ನೇ ತಾರೀಕು ಇವತ್ತಿನ ತನಕ ಚಿನ್ನ ಮತ್ತು ಬೆಳ್ಳಿಯ ದರಗಳ ರೇಟು ಹೋಲಿಕೆ ಮಾಡೋಣ, ಕಂಪೇರ್ ಮಾಡೋಣ. ಇಡೀ ಯೂಟ್ಯೂಬ್ ಚಾನಲ್ ಯಾರು ಇಷ್ಟು ಕಂಪೇರ್ ಮಾಡಲ್ಲ. ನಾವು ಎಷ್ಟು ಇಳಿದಿದೆ ಈ ವಾರ, ಎಷ್ಟು ಏರಿದೆ ಅಂತ ಸೋಮವಾರದಿಂದ ಆಯ್ತವಾರ ಇವತ್ತಿನ ತನಕ ನೋಡ್ಕೊಂತ ಹೋಗೋಣ. ವಿಡಿಯೋನ್ನು ಪೂರ್ತಿಯಾಗಿ ನೋಡಿ. ಬೆಳ್ಳಿ ಬಂಗಾರ ಎರಡು ನೋಡ್ಕೊಂಡು ಹೋಗೋಣ. ಸೋಮವಾರ ರೇಟ್ ಏನಿತ್ತಪ್ಪ ಅಂದರೆ ಮಾರ್ಚ್ 2ನೇ ತಾರೀಕು 22 ಕ್ಯಾರೆಟು ಒಂದು ತೊಲಿಗೆ 1,56,300 ರೂಪಾಯಿ ಇತ್ತು. ಅದೇ 24 ಕ್ಯಾರೆಟು 1,70,510 ರೂಪಾಯಿ ಇತ್ತು. ಅದೇ ಬೆಳ್ಳಿ 1 kg 3,15,000 ಇತ್ತು. ಅದೇ ಮಂಗಳವಾರಕ್ಕೆ ಏನಾಯ್ತಪ್ಪ ಅಂದರೆ 22 ಕ್ಯಾರೆಟ್ ಗೋಲ್ಡು 22 ಕ್ಯಾರೆಟ್ 916 ಗೋಲ್ಡು ಒಂದು ತೊಲಿಗೆ 1,53,650 ರೂಪಾಯಿ ಆಗ್ಬಿಡುತ್ತೆ. ಎಷ್ಟು ಇಳಿಕೆ ಕಾಣ್ತೀವಿ? 2,650 ರೂಪಾಯಿ ಇಳಿಕೆ ಕಂಡಿತ್ತು ಸೋಮವಾರಕ್ಕೆ ಮಂಗಳವಾರಕ್ಕೆ 24 ಕ್ಯಾರೆಟ್ ಗೋಲ್ಡು 1,67,620 ರೂಪಾಯಿ ಎಷ್ಟು ಇಳಿಕೆ ಕಂಡಿತ್ತು? 2,890 ಇಳಿಕೆ ಕಂಡಿತ್ತು. ಅದೇ ಬೆಳ್ಳಿ 1 kg ಸೋಮವಾರಕ್ಕೆ ಮಂಗಳವಾರಕ್ಕೆ 2,95,000 ಇತ್ತು. ಮಂಗಳವಾರ ಎಷ್ಟು ಇಳಿಕೆ ಕಂಡಿತ್ತು ಅಂದ್ರೆ 20,000 ರೂಪಾಯಿ ಇಳಿಕೆ ಕಂಡಿತ್ತು. ನೆಕ್ಸ್ಟ್ ಬುಧವಾರ ಗುರುವಾರ ನೋಡ್ಕೊಂತ ಹೋಗೋಣ. ಬುಧವಾರ 22 ಕ್ಯಾರೆಟ್ ಗೋಲ್ಡು 1,50,800 ಇತ್ತು. ಅದೇ 24 ಕ್ಯಾರೆಟ್ ಗೋಲ್ಡು 1,64,500 ಇತ್ತು. ಅದೇ ಬೆಳ್ಳಿ 1 kg 2,85,000 ಇತ್ತು. ಎಷ್ಟು ಇಳಿದಿತ್ತಪ್ಪ ಅಂದ್ರೆ ಮಂಗಳವಾರಕ್ಕೆ ಬುಧವಾರಕ್ಕೆ 22 ಕ್ಯಾರೆಟ್ ಗೋಲ್ಡು 2,850 ರೂಪಾಯಿ ಇಳಿದಿತ್ತು. 24 ಕ್ಯಾರೆಟ್ ಗೋಲ್ಡು 3,110 ರೂಪಾಯಿ ಇಳಿಕೆ ಕಂಡಿತ್ತು. ಬೆಳ್ಳಿ 10,000 ರೂಪಾಯಿ ಇಳಿಕೆ ಕಂಡಿತ್ತು. ನೆಕ್ಸ್ಟ್ ಗುರುವಾರಕ್ಕೆ ಕಂಪೇರ್ ಮಾಡಿದ್ರೆ 22 ಕ್ಯಾರೆಟ್ ಗೋಲ್ಡು 1,500 ರೂಪಾಯಿ ಇಳಿಕೆ ಕಂಡತ್ತ. 24 ಕ್ಯಾರೆಟ್ ಗೋಲ್ಡು 1,630 ರೂಪಾಯಿ ಇಳಿಕೆ ಕಂಡತ್ತ. ಬೆಳ್ಳಿ ಚೇಂಜ್ ಆಗಿಲ್ಲ, ಸೇಮ್ ಐತೆ 2,85,000 kg. ನೆಕ್ಸ್ಟು ಶುಕ್ರವಾರ ಶನಿವಾರ ರೇಟ್ ಏನೈತೆ ಅಂತ ನೋಡ್ಕೊಂಡ್ರು. ಶುಕ್ರವಾರ 22 ಕ್ಯಾರೆಟ್ ಗೋಲ್ಡು 1,47,700 ರೂಪಾಯಿ ಇತ್ತು. ಎಷ್ಟು ರೂಪಾಯಿ ಇಳಿಕೆ ಕಂಡಿತ್ತಪ್ಪ ಗುರುವಾರಕ್ಕೆ ಶುಕ್ರವಾರಕ್ಕೆ ಅಂದ್ರೆ 1,600 ರೂಪಾಯಿ ಇಳಿಕೆ ಕಂಡಿತ್ತು 22 ಕ್ಯಾರೆಟ್ ಗೋಲ್ಡು ಒಂದು ತೊಲಿಗೆ. ನೆಕ್ಸ್ಟು 24 ಕ್ಯಾರೆಟ್ ಗೋಲ್ಡು ಶುಕ್ರವಾರ 1,61,130 ರೂಪಾಯಿ ಎಷ್ಟು ಇತ್ತು. ಎಷ್ಟು ಇಳಿಕೆ ಕಂಡಿತ್ತು ಅಂದ್ರೆ 1,750 ರೂಪಾಯಿ ಇಳಿಕೆ ಕಂಡಿತ್ತು ಗುರುವಾರಕ್ಕೆ ಶುಕ್ರವಾರಕ್ಕೆ. ಅದೇ ಬೆಳ್ಳಿ 1 kg 2,85,000 ಚೇಂಜ್ ಆಗಿಲ್ಲ, 3 ದಿನ ಆಯ್ತು ಅವಾಗ ಬುಧವಾರ ಗುರುವಾರ ಶುಕ್ರವಾರ. ನೆಕ್ಸ್ಟು ಶನಿವಾರ 7ನೇ ತಾರೀಕಿಗೆ ಏನು ನಡೆದಿತ್ತಪ್ಪ ಅಂದ್ರೆ ಮಾರ್ಕೆಟ್ 22 ಕ್ಯಾರೆಟ್ ಗೋಲ್ಡು 1,50,000 ನಡೆದತ್ತ. ಎಷ್ಟು ಇಳಿಕೆ ಕಂಡಿತ್ತು? ಏರಿಕೆ ಕಂಡತ್ತ. ಇಷ್ಟು ದಿನ ಬರೀ ಇಳಿಕೆ ಕಂಡಿತ್ತು ಸೋಮವಾರ ಲಾಸಿನ ಶುಕ್ರವಾರ ತಗೋಣ. ಶನಿವಾರ ಸ್ವಲ್ಪ ಏರಿಕೆ ಕಂಡತ್ತೆ, 2,300 ಏರಿಕೆ ಇದಕ್ಕೆ ಕಂಡಿತ್ತಪ್ಪ ಅಂದ್ರೆ ಸ್ವಲ್ಪ ರಷ್ಯಾದವರು ಡಾಲರ್ನಾಗ ಇದು ಮಾಡಕೊಂತಾರೆ, ಎಕ್ಸ್ಚೇಂಜ್ ಇದು ಮಾಡಕೊಂತಾರೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಕೊಂತಾರಲ್ಲ, ಅದಕ್ಕೆ ಸ್ವಲ್ಪ ಏರಿಕೆ ಕಂಡತ್ತ. 24 ಕ್ಯಾರೆಟ್ ಗೋಲ್ಡು 1,63,640 ರೂಪಾಯಿ ಆಯ್ತು. ಎಷ್ಟು ಏರಿಕೆ ಕಂಡತ್ತೆ? 2,510 ರೂಪಾಯಿ ಏರಿಕೆ ಕಂಡತ್ತೆ. ಅಂದರೆ ಬೆಳ್ಳಿಗೆ ಏನು ಚೇಂಜ್ ಆಗಿಲ್ಲ. ನೆಕ್ಸ್ಟ್ ಇವತ್ತಿನ ರೇಟ್ ಏನೈತಪ್ಪ, ಆದಿತ್ಯವಾರ ರೇಟ್ ಏನೈತೆ ಅಂದ್ರೆ ಇಂದು ಆದಿತ್ಯವಾರ 22 ಕ್ಯಾರೆಟ್ ಗೋಲ್ಡು 1,50,000 ಲಕ್ಷ ಏನು ಚೇಂಜ್ ಆಗಿಲ್ಲ ನಿನಗೆ ಇವತ್ತಿಗೆ. 24 ಕ್ಯಾರೆಟ್ ಗೋಲ್ಡು 1,63,640 ಏನು ಚೇಂಜ್ ಆಗಿಲ್ಲ. ಬೆಳ್ಳಿ 1 kg 2,85,000 ರೂಪಾಯಿ ಏನು ಚೇಂಜ್ ಆಗಿಲ್ಲ. ಶನಿವಾರ ಆಯ್ತು, ಇವತ್ತು ಕ್ಲೋಸ್ ಇರುತ್ತಲ್ಲ. ಮತ್ತು ನಾಳೆಯಿಂದ ನೆಕ್ಸ್ಟ್ ವಾರದಾಗ ನಾವು ಬೆಳ್ಳಿ ರೇಟ್ ಸಿಗೋಣ. ಈ ವಾರ ಸಾರಾಂಶ ನೋಡೋಣ, ಎಷ್ಟು ಇಳಿದತ್ತೆ ಎಷ್ಟಿಲ್ಲ ಸೋಮವಾರಕ್ಕೆ ಇವತ್ತಿಗೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಒಟ್ಟಾರೆ 22 ಕ್ಯಾರೆಟ್ ಚಿನ್ನ ಸೋಮವಾರಕ್ಕಿಂತ ಇವತ್ತು ಸುಮಾರು 6,300 ರೂಪಾಯಿ ಇಳಿಕೆ ಕಂಡು ಬಂದತ್ತ. ನಾಳೆ ಏರೋ ಚಾನ್ಸಸ್ ಜಾಸ್ತಿ ಐತೆ. 24 ಕ್ಯಾರೆಟ್ ಗೋಲ್ಡು ಸೋಮವಾರಕ್ಕಿಂತ ಇಂದು 6,870 ರೂಪಾಯಿ ಇಳಿಕೆ ಕಂಡು ಬಂದತ್ತೆ. ಅದೇ ಬೆಳ್ಳಿಗೆ 1 kg ಎಷ್ಟು ಇಳಿಕೆ ಕಂಡತ್ತಪ್ಪ ನಾವು ಒಂದು ವಾರಕ್ಕೆ ಸೋಮವಾರಕ್ಕಿಂತ 30,000 ರೂಪಾಯಿ ಇಳಿಕೆ ಕಂಡು ಬಂದ, ಭರ್ಜರಿ ಇಳಿಕೆ ಕಂಡು ಬಂದತ್ತು. 3,5 ಲಕ್ಷ ತಗೊಂಡೆಲ್ಲ ಹೋಯ್ತು, ಸ್ವಲ್ಪ ಇಳಿಕೆ ಕಂಡತ್ತೆ ನೋಡ್ರಿ ಬೆಳ್ಳಿ. ಇದೇ ರೀತಿ ನಮ್ಮ ಚಾನಲ್ ನಿಮಗೆ ಇಷ್ಟವಾದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ. ಬಾಯ್.